ಖಾಸಗಿ ಶಾಲೆಗಳ ಐಷಾರಾಮಿ ಬಸ್ನಲ್ಲಿ ಮಕ್ಕಳನ್ನು ಕಳುಹಿಸುವುದು ಇನ್ನು ಮುಂದೆ ಬರೀ ಶ್ರೀಮಂತರಿಗಷ್ಟೇ ಸೀಮಿತವಲ್ಲ. ಸರ್ಕಾರಿ ಶಾಲೆಗಳ ಬಡ ಮಕ್ಕಳಿಗೂ ಈಗ ಬಸ್ನಲ್ಲಿ ಓಡಾಡುವ ಅದೃಷ್ಟ ಒಲಿದು ಬಂದಿದ್ದು ರಾಜ್ಯದಲ್ಲಷ್ಟೇ ಅಲ್ಲದೆ ಇಡೀ ದೇಶದಲ್ಲೇ ಇದೊಂದು ಹೊಸ ಇತಿಹಾಸ ಸೃಷ್ಟಿಸಿದೆ. ಹೊಳಲ್ಕೆರೆ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳ ಮುಖದಲ್ಲಿ ನಗು ಮೂಡಿಸಿರುವ ವ್ಯವಸ್ಥೆಯ ವಿಶೇಷ ವರದಿ ಇಲ್ಲಿದೆ. ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ವಿನೂತನ ಪ್ರಯೋಗ ಆರಂಭಿಸಲಾಗಿದೆ. ಕ್ಷೇತ್ರದ ಶಾಸಕರ ವಿಶೇಷ ಕಾಳಜಿಯಿಂದ ತಾಲೂಕಿನ 11 ಶಾಲೆಗಳಿಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನದಿಂದ ಬಸ್ಗಳನ್ನು ಒದಗಿಸಲಾಗಿದ್ದು ಒಟ್ಟು 13 ಶಾಲೆಗಳಿಗೆ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಕ್ಕಳು ತಮ್ಮ ಮನೆಯಿಂದ ಶಾಲೆಗೆ ಹಾಗೂ ಶಾಲೆಯಿಂದ ಮನೆಗೆ ಉಚಿತ ಬಸ್ನಲ್ಲಿ ನಿರಾತಂಕವಾಗಿ ಓಡಾಡುತ್ತಿದ್ದಾರೆ. ಹೊಳಲ್ಕೆರೆ ಪಟ್ಟಣದ ಎನ್ಇಎಸ್ ಹಾಗೂ ಎಂಎಂ ಪ್ರೌಢಶಾಲೆ, ಎಚ್ಡಿಪುರ, ಎನ್ಜಿಹಳ್ಳಿ, ತಾಳಿಕಟ್ಟೆ, ಉಪ್ಪರಿಗೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆ, ಚಿಕ್ಕಜಾಜೂರು ಜನತಾ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕಾಶಿಪುರ ಕೆಪಿಎಸ್ ಶಾಲೆ, ಭರಮಸಾಗರ ಪ್ರೌಢಶಾಲೆ ಹಾಗೂ ಹುಲ್ಲೇಹಾಳ್ ಬಸ್ತಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಈ ಬಸ್ ಸೌಲಭ್ಯ ಲಭ್ಯವಾಗಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಎಂಎಂ ಪ್ರೌಢಶಾಲೆ ವಿದ್ಯಾರ್ಥಿನಿ ಕೀರ್ತನ, ಈವರೆಗೂ ಯಾವುದೇ ಬಸ್ ಸೌಲಭ್ಯ ಇರಲಿಲ್ಲ, ಆದರೆ ಈಗ ಖಾಸಗಿ ಶಾಲೆಯಂತೆ ಸರ್ಕಾರಿ ಶಾಲೆಗೂ ಬಸ್ ಸೌಲಭ್ಯ ದೊರೆತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಎಂಎಂ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಗೆ ಸರ್ಕಾರದಿಂದ ಬಸ್ ಸೌಲಭ್ಯ ಇದೆ. 4 ಬಸ್ಗಳನ್ನು ಬಿಟ್ಟಿದ್ದಾರೆ. ನಮ್ಮ ಊರಿಗೆ ಯಾವುದೇ ಬಸ್ ಸೌಲಭ್ಯ ಇರಲಿಲ್ಲ ಮುಂಚೆ. ಈ ಸರ್ಕಾರದಿಂದ ಬಸ್ ಬಿಟ್ಟಿರೋದ್ರಿಂದ ನಮ್ಗೆ ತುಂಬಾ ಒಳ್ಳೆಯದಾಗಿದೆ ಮತ್ತು ಬೇರೆ ಬೇರೆ ಹಳ್ಳಿಗಳಿಂದ ಬರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಬಸ್ ತುಂಬಾ ಅನುಕೂಲವಾಗಿದೆ. ವಿದ್ಯಾರ್ಥಿನಿ ತನ್ವಿಶ್ರೀ, ಖಾಸಗಿ ಶಾಲೆಗಳಿಗೆ ಮಾತ್ರ ಇರುತ್ತಿದ್ದ ಬಸ್ ವ್ಯವಸ್ಥೆ ಇದೀಗ ಸರ್ಕಾರಿ ಶಾಲೆಗಳಿಗೂ ಸಿಕ್ಕಿದೆ. ಇದರಿಂದಾಗಿ ಮಕ್ಕಳ ಸಂಚಾರ ಸುಗಮವಾಗಿದ್ದು ಮತ್ತೊಂದು ಬಸ್ ನೀಡುವಂತೆ ಮನವಿ ಮಾಡಿದ್ದಾರೆ. ನಾವು ಬಸ್ನಿಂದ ನಾವು ಊರಿನಿಂದ ಬಸ್ಸಲ್ಲಿ ಬರೋಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇವಾಗ ಬಸ್ ಇನ್ನೊಂದು ಬಿಡ್ಬೇಕು. ನಾವು ಖಾಸಗಿ ಶಾಲೆಯಲ್ಲಿ ಅಷ್ಟೇ ಬಸ್ನ ಬಿಟ್ಟಿದ್ರು, ಇವಾಗ ಸರ್ಕಾರಿ ಶಾಲೆಗೂ ಬಿಟ್ಟಿದ್ದಾರೆ. ಇದರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಇನ್ನೊಂದು ಬಸ್ನ ಬಿಡ್ಬೇಕು ಅಂತ ಕೇಳ್ತೀವಿ. ನಾವು ಆಡ್ನೂರಿಂದ ಬರ್ತೀವಿ, ಅಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ. ಅಂಕಲ್ ಮಳೆ ಬಂದಾಗ ಮನೆ ಹತ್ರನೇ ಬರ್ತಾರೆ ಬಸ್ ತಗೊಂಡು. ತುಂಬಾ ಹೆಲ್ಪ್ ಆಗುತ್ತೆ. ಬಸ್ ಚಾಲಕ ಸಂತೋಷ್ ಕಳೆದ 4 ವರ್ಷದಿಂದ ಬಸ್ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪೋಷಕರು ಹಾಗೂ ಶಾಲಾ ಸಿಬ್ಬಂದಿಯ ಸಹಕಾರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. 4 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೇನೆ. 7ರಿಂದ 10 ಹಳ್ಳಿಗೆ ಹೋಗ್ತೇನೆ. ಬೆಳಗ್ಗೆ 8ಕ್ಕೆ ಬಿಟ್ಟು 9:45ಕ್ಕೆ ಇಲ್ಲಿ ರೀಚ್ ಆಗ್ತೇನೆ. ಸಂಜೆ 4:15ಗೆ ಬಿಟ್ಟು 5:15ಗೆ ಮತ್ತೆ ರಿಟರ್ನ್ ಶಾಲೆ ಹತ್ರ ಬಸ್ ತಗೊಂಡು ಬರ್ತೇನೆ. 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಳ್ಳೆ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಿಂದ. ಯಾವುದೇ ರೀತಿಯಾದ ನಮಗೇನು ತೊಂದರೆ ತಾಪತ್ರ ಇಲ್ಲ. ಎಲ್ಲ ಟೈಮಿಗೆ ಎಲ್ಲದೂ ಆಗುತ್ತೆ. ಸ್ಯಾಲರಿನೂ ಕೊಡ್ತಾ ಇದ್ದಾರೆ, ಅನುಕೂಲ ಇದೆ. ಮುಖ್ಯ ಶಿಕ್ಷಕ ಎನ್ ಕಾಂತರಾಜ್, ಶಾಸಕರ ಆಸಕ್ತಿಯಿಂದ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಗಣನೀಯವಾಗಿ ಹೆಚ್ಚಾಗಿದ್ದು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಬಸ್ ವ್ಯವಸ್ಥೆಯಿಂದಾಗಿ ಮಕ್ಕಳಲ್ಲಿ ಆಸಕ್ತಿಯೂ ಹೆಚ್ಚಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಾಲೆಗೆ 4 ಬಸ್ಗಳನ್ನು ಕೊಟ್ಟರು. ಅದೇ ರೀತಿ ಗ್ರಾಮೀಣ ಭಾಗ ಕೂಡ ಬಸ್ಗಳನ್ನು ಕೊಟ್ಟರು. ಬಸ್ ಕೊಟ್ಟಿದ್ದು, ಬಿಲ್ಡಿಂಗ್ ಆಗಿದ್ದು ಎಲ್ಲ ಸೇರಿದ್ರಿಂದ 50 ಇರೋ ಸ್ಟ್ರೆಂತ್ 500 ಆಯಿತು. ಹೈಸ್ಕೂಲ್ ಸೇರಿ 1000 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿರುವಂತ ಸರ್ಕಾರಿ ಶಾಲೆ ಇದಾಗಿದೆ. ನಮ್ಮ ತಾಲೂಕಿನ ಹೆಮ್ಮೆ ಆಗಿದೆ. ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ, ಮುಂದಿನ ದಿನಗಳಲ್ಲಿ ಇನ್ನೂ 6ರಿಂದ 10 ಬಸ್ಗಳನ್ನು ನೀಡಲು ತೀರ್ಮಾನಿಸಲಾಗಿದೆ. ಬಸ್ ಒದಗಿಸಿದ ಬಳಿಕ ಬಸ್ತಿಹಳ್ಳಿ ಗ್ರಾಮದ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಏರಿಕೆಯಾಗಿದ್ದು ನೋ ಅಡ್ಮಿಷನ್ ಬೋರ್ಡ್ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಎಂಎಂ ಹೈಸ್ಕೂಲ್ನಲ್ಲಿ ಇವತ್ತು 1000ಕ್ಕಿಂತ ಹೆಚ್ಚು ಮಕ್ಕಳು ಜಾಸ್ತಿ ಆಗಿದ್ದಾರೆ. ನಾವು 46 ಕ್ಲಾಸ್ ರೂಮ್ ಕಟ್ಟಿಸಿದ್ವಿ ಒಂದೇ ಹತ್ರ. ಇವತ್ತು ಶಾಲೆಗಳಲ್ಲಿ ಕಟ್ಟಡಗಳು ತುಂಬಿದ್ರು ಪರಿಣಾಮವಾಗಿ ಅವ್ರು ಸರ್ಕಾರಿ ಶಾಲೆಯಲ್ಲಿ ನಮ್ಗೆ ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಂಥ ಒಂದು ವ್ಯವಸ್ಥೆ ಹೊಳಲ್ಕೆರೆ ತಾಲೂಕಿನಲ್ಲಿ ಬಹಳ ಕಡೆ ನಾವು ಬಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಗಮನಿಸಿದ್ವಿ. ಆ ರೀತಿಯಾದಂಥ ಒಂದು ಅನುಕೂಲ ನಮ್ಮ ಬಡ ಮಕ್ಕಳಿಗೆ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾರಿಗೆ ಸೌಲಭ್ಯ ಕಲ್ಪಿಸುವ ಮೂಲಕ ಹೊಳಲ್ಕೆರೆ ಶಾಸಕರು ಮಾದರಿಯಾಗಿದ್ದಾರೆ.
ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಇಂತಹ ಸಕಾರಾತ್ಮಕ ಚಿಂತನೆಗಳು ರಾಜ್ಯದ ಇತರ ಕ್ಷೇತ್ರಗಳಿಗೂ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ.